ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮೂಲ ರಾಮಾಯಣವನ್ನು ರಚಿಸಿದವರು ಯಾರು? ಋಷಿ ವಾಲ್ಮೀಕಿ. ಶ್ರೀರಾಮನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗಿದೆ? ಶ್ರೀರಾಮನನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಶ್ರೀರಾಮ ಎಲ್ಲಿ ಜನಿಸಿದರು? ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸಿದರು. ಭಗವಾನ್ ರಾಮನ ತಂದೆಯ ಹೆಸರೇನು? ಭಗವಾನ್ ರಾಮನ ತಂದೆಯ ಹೆಸರು ದಶರಥ. ಲಕ್ಷ್ಮಣನನ್ನು ಯಾರ ಅವತಾರವೆಂದು ಪರಿಗಣಿಸಲಾಗಿದೆ? ಲಕ್ಷ್ಮಣನನ್ನು ಶೇಷನಾಗನ ಅವತಾರವೆಂದು ಪರಿಗಣಿಸಲಾಗಿದೆ. ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಅವಳನ್ನು ಮದುವೆಯಾಗಲು ಬಳಸಿದ ಬಿಲ್ಲಿನ ಹೆಸರೇನು? ಶಿವನ ಧನಸ್ಸನ್ನು ಬಳಸಿದನು. ಆ ಬಿಲ್ಲಿನ ಹೆಸರು ಪಿನಾಕ. ಶ್ರೀರಾಮನ ತಾಯಿಯ ಹೆಸರೇನು? ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯೆ. ಶ್ರೀರಾಮನ ಪತ್ನಿ ಯಾರು? ಶ್ರೀರಾಮನ ಪತ್ನಿ ಸೀತಾದೇವಿ. ರಾಮಾಯಣದಲ್ಲಿ ಮುಖ್ಯ ಎದುರಾಳಿ ಯಾರು? ರಾಮಾಯಣದಲ್ಲಿ ಮುಖ್ಯ ಎದುರಾಳಿ ರಾವಣ. ರಾವಣನು ಯಾರ ಭಕ್ತನಾಗಿದ್ದನು? ರಾವಣನು ಶಿವಭಕ್ತನಾಗಿದ್ದನು. ವನವಾಸದ ಸಮಯದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ ತಂಗಿದ್ದ ಕಾಡಿನ ಹೆಸರೇನು? ದಂಡಕಾರಣ್ಯ. ಭಗವಾನ್ ರಾಮನ ನಿಷ್ಠಾವಂತ ಮತ್ತು ವಾನರ ಸಹಚರ ಯಾರು? ಹನುಮಂತ. ಜನಕ ಮಹಾರಾಜನ ಮಗಳು ಸೀತಾಮಾತೆಯ ಜನ್ಮಸ್ಥಳ ಯಾವುದು? ಜನಕಪುರ, ಇಂದಿನ ನೇಪಾಳ ಸೀತಾಮಾತೆಯ ಜನ್ಮಸ್ಥಳ. ರಾಮನು ಹನುಮಂತನನ್ನು ಭೇಟಿಯಾದ ಸ್ಥಳ ಯಾವುದು? ಋಷ್ಯ ಪರ್ವತ ರಾಮನು ಹನುಮಂತನನ್ನು ಭೇಟಿಯಾದ ಸ್ಥಳ. ರಾವಣನು ಜಟಾಯುವನ್ನು ಕೊಂದ ಸ್ಥಳ ಎಲ್ಲಿದೆ? ರಾವಣನು ಜಟಾಯುವನ್ನು ಕೊಂದ ಸ್ಥಳ ಜಟಾಯು ಬೆಟ್ಟ, ಕೇರಳದಲ್ಲಿದೆ. ಶ್ರೀರಾಮ ಮತ್ತು ಸೀತಾಮಾತೆಯ ಮಕ್ಕಳ ಹೆಸರೇನು? ಲವ ಮತ್ತು ಕುಶ ಶ್ರೀರಾಮ ಮತ್ತು ಸೀತಾಮಾತೆಯ ಮಕ್ಕಳು.